ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಭಾರತದ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾರತದ ವಿಸ್ತೀರ್ಣ ಮತ್ತು ಗಾತ್ರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೇಳಬಹುದು ಅದೆಲ್ಲ ಈ ಒಂದೇ ವಿಡಿಯೋದಲ್ಲಿ ಇದೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಒಂದು ಪರ್ಯಾಯ ದ್ವೀಪ. ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ. ಇದನ್ನು ಇಂಡಿಯಾ ಹಾಗೂ ಹಿಂದೂಸ್ತಾನ್ ಎಂದು ಕರೆಯುವರು. ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂದಿದೆ. ಭಾರತ ಎಂಬ ಹೆಸರು ಭರತ ಎಂಬ ಪುರಾತನ ಚಕ್ರವರ್ತಿಯ ಹೆಸರಿನಿಂದ ಬಳಕೆಗೆ ಬಂದಿದೆ. ಭೂಮಿಯನ್ನು ಪರಿಗಣಿಸಿದಾಗ ಭಾರತವು ಉತ್ತರಾರ್ಧಗೋಳದ ಪೂರ್ವ ಭಾಗಕ್ಕೆ ಇದೆ. ಇದು ಭೂಮಿ ಅಂತ ಪರಿಗಣಿಸಿದರೆ ಇದು ಉತ್ತರಾರ್ಧಗೋಳ, ಇದು ದಕ್ಷಿಣಾರ್ಧಗೋಳ ಆಗುತ್ತೆ. ಇಲ್ಲಿ ಉತ್ತರಾರ್ಧಗೋಳದ ಪೂರ್ವ ಭಾಗಕ್ಕೆ ಭಾರತ ಇದೆ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕಿದೆ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕಿದೆ. ಭಾರತ ಒಂದು ಪರ್ಯಾಯ ಪ್ರಸ್ಥಭೂಮಿ, ಅಂದರೆ 3 ಕಡೆಯಿಂದ ನೀರು ಆವರಿಸಿದೆ. ಒಂದು ಕಡೆ ಭೂಭಾಗ ಇರುವುದಾಗಿದೆ. 3 ಕಡೆ ನೀರಿನಿಂದ ಆವರಿಸಿ ಒಂದು ಕಡೆ ಏನಿದೆ ಭೂಭಾಗ ಇದೆ. ಭಾರತದ ಒಟ್ಟು ವಿಸ್ತೀರ್ಣ 32,87,763 ಚದರ್ ಕಿಲೋಮೀಟರ್. ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ನಮ್ಮ ಭಾರತ 2.4% ಆಗಿದೆ. ಪ್ರಪಂಚದ ವಿಸ್ತೀರ್ಣದಲ್ಲಿ ಭಾರತವು 7ನೇ ದೊಡ್ಡ ದೇಶ ಆಗಿದೆ. ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಪಾಲು 17.5% ಆಗಿದೆ. ಹಾಗೂ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಜನಸಂಖ್ಯೆಯಲ್ಲಿ ಭಾರತ ಮೊದಲನೇ ದೊಡ್ಡ ದೇಶ ಆಗಿದೆ. ಭಾರತದ ಉತ್ತರ ದಕ್ಷಿಣದ ಉದ್ದ 3,214 ಕಿಲೋಮೀಟರ್. ಭಾರತದ ಪೂರ್ವ ಪಶ್ಚಿಮದ ಅಗಲ 2,933 ಕಿಲೋಮೀಟರ್. ಭಾರತದ ಉತ್ತರದ ಕೊನೆಯದಾದ ರಾಜ್ಯ ಜಮ್ಮು ಕಾಶ್ಮೀರ. ಭಾರತದ ಉತ್ತರದ ಕೊನೆಯದಾದ ತುದಿ ಇಂದಿರಾ ಕೋಲ್. ಭಾರತದ ದಕ್ಷಿಣದ ಕೊನೆಯದಾದ ರಾಜ್ಯ ತಮಿಳುನಾಡು. ಭಾರತದ ದಕ್ಷಿಣದ ಕೊನೆಯದಾದ ಭೂತುತ್ತ ತುದಿ ಕನ್ಯಾಕುಮಾರಿಯ ಕೇಪ್ ಆಫ್ ಕಾಮರೂನ್. ಭಾರತದ ದಕ್ಷಿಣದ ಕೊನೆಯದಾದ ತುದಿ ಇಂದಿರಾ ಪಾಯಿಂಟ್. ಇದರ ಹಳೆಯದಾದ ಹೆಸರು ಪಿಗ್ಮಿಲಿಯನ್ ಪಾಯಿಂಟ್. ಇದು ಅಂಡಮಾನ್ ನಿಕೋಬಾರ್, ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತದೆ. ಅಕ್ಷಾಂಶ 6.45 ಉತ್ತರ ಅಕ್ಷಾಂಶ. ಪಶ್ಚಿಮದ ಕೊನೆಯದಾದ ರಾಜ್ಯ ಗುಜರಾತ್. ಪಶ್ಚಿಮದ ಕೊನೆಯದಾದ ತುದಿ ರನ್ ಆಫ್ ಕಚ್. ಪೂರ್ವದ ಕೊನೆಯದಾದ ರಾಜ್ಯ ಅರುಣಾಚಲ ಪ್ರದೇಶ. ಪೂರ್ವದ ಕೊನೆಯದಾದ ತುದಿ ಕಿಬುತಿ. ಇನ್ನು ಭಾರತದ ಅಕ್ಷಾಂಶ ಮತ್ತು ರೇಖಾಂಶನ ನೋಡೋದಾದರೆ ಭಾರತದ ಅಕ್ಷಾಂಶಕ ವಿಸ್ತರಣೆ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶದವರೆಗೆ ಇದೆ. ದ್ವೀಪಗಳನ್ನು ಪರಿಗಣಿಸಿದಾಗ, ದ್ವೀಪಗಳನ್ನು ಇನ್ಕ್ಲೂಡ್ ಮಾಡಿದಾಗ 6.45 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶದಲ್ಲಿದೆ. ಭಾರತದ ಮಧ್ಯಭಾಗದಲ್ಲಿ 23.5 ಉತ್ತರ ಅಕ್ಷಾಂಶ, ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ 8 ರಾಜ್ಯಗಳ ಮೂಲಕ ಹಾದು ಹೋಗಿದೆ. ಭಾರತದ ಮಧ್ಯಭಾಗದಲ್ಲಿ 23.5 ಅಕ್ಷಾಂಶ ಉತ್ತರ ಅಕ್ಷಾಂಶ, ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು 8 ರಾಜ್ಯಗಳ ಮೂಲಕ ಹಾದು ಹೋಗಿದೆ. ಅದು ಕ್ರಮವಾಗಿ ಹೇಳುವುದಾದರೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಹಾಗೂ ಮಿಜೋರಾಂ. ಸೀರಿಯಲ್ ಪ್ರಕಾರನೇ ಇದನ್ನು ನೆನಪಿಟ್ಕೋಬೇಕಾಗುತ್ತೆ. ಇನ್ನೊಂದು ಸತಿ ನೋಡೋಣ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಹಾಗೂ ಮಿಜೋರಾಂ. ಭಾರತದ ರೇಖಾಂಶ ವಿಸ್ತರಣೆ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶದ ಮಧ್ಯದಲ್ಲಿ ವಿಸ್ತರಿಸಿದೆ. ಭಾರತದ ಮಧ್ಯಭಾಗದಲ್ಲಿ ಅಥವಾ ಭಾರತದ ಕಾಲಮಾನವನ್ನು ನಿರ್ಧರಿಸುವ ರೇಖಾಂಶ 82.5 ಪೂರ್ವ ರೇಖಾಂಶ 5 ರಾಜ್ಯಗಳ ಮೂಲಕ ಹಾದು ಹೋಗಿದೆ. 82.5 ಪೂರ್ವ ರೇಖಾಂಶ 5 ರಾಜ್ಯಗಳ ಮೂಲಕ ಹಾದು ಹೋಗಿದೆ. ಭಾರತದ ಮಧ್ಯಭಾಗದಲ್ಲಿ ಅವು ಯಾವುವು ಅಂತ ಅಂದರೆ
ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶದ ಕಿಕಿನಾಡ್ ಮೂಲಕ ಹಾದು ಹೋಗಿದೆ. ಭಾರತದ ಭೌಗೋಳಿಕ ಕೇಂದ್ರ ಮಧ್ಯಪ್ರದೇಶದ ಜಬ್ಬಲ್ಪುರ್. ಭಾರತದ ಭೌಗೋಳಿಕ ಕೇಂದ್ರ ಮಧ್ಯಪ್ರದೇಶದ ಜಬ್ಬಲ್ಪುರ್. ಇಲ್ಲಿ 82.5 ಪೂರ್ವ ರೇಖಾಂಶ ಮತ್ತು 23.5 ಉತ್ತರ ರೇಖಾಂಶಗಳು ಎರಡೂ ಪರಸ್ಪರ ಸಂಧಿಸುತ್ತವೆ. ಇದು ಇಂಪಾರ್ಟೆಂಟ್ ಆದಂಥದ್ದು. ಭಾರತದ ಭೌಗೋಳಿಕ ಕೇಂದ್ರ ಮಧ್ಯಪ್ರದೇಶದ ಜಬ್ಬಲ್ಪುರ್, 82.5 ಪೂರ್ವ ರೇಖಾಂಶ ಮತ್ತು 23.5 ಉತ್ತರ ಅಕ್ಷಾಂಶಗಳು ಸಂಧಿಸುತ್ತವೆ. ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆಡಿಟರೇನಿಯನ್ ರೇಖೆಗಳು ಅಂತ ಕರೆಯುವರು. ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ ಹೋದಂತೆಲ್ಲ ಎರಡು ರೇಖಾಂಶಗಳ ನಡುವಿನ ಅಂತರವು ಕಡಿಮೆಯಾಗುತ್ತದೆ. ಸಮಭಾಜಕ ಪ್ರದೇಶದಿಂದ ಧ್ರುವ ಪ್ರದೇಶಕ್ಕೆ ಹೋದಂತೆ ಎರಡು ರೇಖಾಂಶದ ನಡುವಿನ ಅಂತರವು ಕಡಿಮೆಯಾಗುತ್ತಾ ಹೋಗುತ್ತದೆ. ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಏನಿದೆ ಅದು 111 ಕಿಲೋಮೀಟರ್ಗಳಾಗಿರುತ್ತವೆ. ಭಾರತದ ಜಲಗಡಿ ಅನ್ನು ನೋಡೋದಾದರೆ, ಭಾರತದ ಒಟ್ಟು ಜಲಗಡಿ 7516.5 ಕಿಲೋಮೀಟರ್. ದ್ವೀಪಗಳನ್ನು ಹೊರತುಪಡಿಸಿ 6100 ಕಿಲೋಮೀಟರ್. 9 ರಾಜ್ಯಗಳು ಜಲಗಡಿಯನ್ನು ಹಂಚಿಕೊಂಡಿವೆ. ಆ 9 ರಾಜ್ಯಗಳು ಯಾವುವು ಅಂತ ನೋಡೋದಾದರೆ, ಗುಜರಾತ್ 1600 ಕಿಲೋಮೀಟರ್, ಆಂಧ್ರ ಪ್ರದೇಶವು 1000 ಕಿಲೋಮೀಟರ್, ತಮಿಳುನಾಡು 910 ಕಿಲೋಮೀಟರ್, ಮಹಾರಾಷ್ಟ್ರ 720 ಕಿಲೋಮೀಟರ್, ಕೇರಳ 580 ಕಿಲೋಮೀಟರ್, ಒಡಿಸ್ಸಾ 480 ಕಿಲೋಮೀಟರ್, ಪಶ್ಚಿಮ ಬಂಗಾಳ 350 ಕಿಲೋಮೀಟರ್, ಕರ್ನಾಟಕ 320 ಕಿಲೋಮೀಟರ್, ಗೋವಾ 100 ಕಿಲೋಮೀಟರ್. ಇದನ್ನು ಅನುಕ್ರಮವಾಗಿ ನೆನಪಿಟ್ಕೊಂಡಷ್ಟು ಒಳ್ಳೆಯದು. ಗುಜರಾತ್, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಒಡಿಸ್ಸಾ, ಪಶ್ಚಿಮ ಬಂಗಾಳ ಹಾಗೂ ಕರ್ನಾಟಕ ಹಾಗೂ ಗೋವಾ. ಕರ್ನಾಟಕವು 8th ಪ್ಲೇಸಲ್ಲಿ ಬರುತ್ತೆ, 320 ಕಿಲೋಮೀಟರ್. 320 ಕಿಲೋಮೀಟರ್ ಜಲಗಡಿಯನ್ನು ಹಂಚಿಕೊಂಡಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳು. ಅತಿ ಹೆಚ್ಚು ಕರಾವಳಿ ಹೊಂದಿರುವ ರಾಜ್ಯ ಗುಜರಾತ್. ಅತಿ ಕಡಿಮೆ ಕರಾವಳಿ ಹೊಂದಿರುವ ರಾಜ್ಯ ಗೋವಾ. ಭಾರತ ಮತ್ತು ಶ್ರೀಲಂಕಾ ಮಧ್ಯ ಪಾಕ್ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಇರುವುದು ಪಾಕ್ ಜಲಸಂಧಿ. ಮನ್ನಾರ್ಖಾರಿ, ರಾಮ್ ಸೇತುವೆ ಅಥವಾ ಎಡಂಜು ಸೇತುವೆ ಕಂಡುಬರುತ್ತದೆ. ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಪಾಕ್ ಜಲಸಂಧಿ, ಮನ್ನಾರ್ಖಾರಿ, ರಾಮ ಸೇತುವೆ ಅಥವಾ ಎಡಂಜು ಸೇತುವೆ ಕಂಡುಬರುತ್ತದೆ. ಭಾರತದ ಸಮೀಪ ಇರುವ ಮೊದಲನೇ ದ್ವೀಪ ರಾಷ್ಟ್ರ ಶ್ರೀಲಂಕಾ ಹಾಗೂ ಎರಡನೇ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್. ಭಾರತದ ಭೂಗಡಿ ಅನ್ನು ನೋಡೋದಾದರೆ, ಭಾರತದ ಒಟ್ಟು ಭೂಗಡಿ 15700 ಕಿಲೋಮೀಟರ್. ಭಾರತವು 7 ದೇಶಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ. ಮೊದಲನೇ ದೇಶ ಬಾಂಗ್ಲಾದೇಶ ಬಗ್ಗೆ ನೋಡೋದಾದರೆ, ಗಡಿ ಹಂಚಿಕೊಂಡಿರೋ ಉದ್ದ 4096 ಕಿಲೋಮೀಟರ್. ಭಾರತದೊಂದಿಗೆ ಇದು ಅತ್ಯಂತ ಉದ್ದವಾದ ಗಡಿಯನ್ನು ಹೊಂದಿದೆ. ಪಶ್ಚಿಮ ಬಂಗಾಳ, ಮೇಘಾಲಯ, ಅಸ್ಸಾಂ, ತ್ರಿಪುರಾ, ಮಿಜೋರಾಂ ರಾಜ್ಯಗಳು ತನ್ನ ಭೂಗಡಿಯನ್ನು ಹಂಚಿಕೊಂಡಿವೆ. ಬಾಂಗ್ಲಾದೇಶದೊಂದಿಗೆ ಪಶ್ಚಿಮ ಬಂಗಾಳ, ಮೇಘಾಲಯ, ಅಸ್ಸಾಂ, ತ್ರಿಪುರಾ, ಮಿಜೋರಾಂ ರಾಜ್ಯಗಳು ತನ್ನ ಭೂಗಡಿಯನ್ನು ಹಂಚಿಕೊಂಡಿವೆ. ಗಡಿ ಹಂಚಿಕೊಂಡಿರುವ ಒಟ್ಟು ಉದ್ದ 4096 ಕಿಲೋಮೀಟರ್. ಚೀನಾ ದೇಶ ಗಡಿ ಹಂಚಿಕೊಂಡಿರುವ ಉದ್ದ 3917 ಕಿಲೋಮೀಟರ್. ವಿಭಾಗಿಸುವ ರೇಖೆ ಮ್ಯಾಕ್ಮೋಹನ ಗಡಿ ರೇಖೆ. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ. ಪಾಕಿಸ್ತಾನ ಗಡಿ ಹಂಚಿಕೊಂಡಿರುವ ಒಟ್ಟು ಉದ್ದ 3310 ಕಿಲೋಮೀಟರ್. ವಿಭಾಗಿಸುವ ರೇಖೆ ರ್ಯಾಡ್ಕ್ಲಿಫ್ ಗಡಿ ರೇಖೆ. ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ್, ಗುಜರಾತ್ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ. ನೇಪಾಳ ದೇಶ ಗಡಿ ಹಂಚಿಕೊಂಡಿರುವ ಉದ್ದ 1752 ಕಿಲೋಮೀಟರ್. ಭಾರತ ಮತ್ತು ನೇಪಾಳ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ್, ಸಿಕ್ಕಿಂ, ಪಶ್ಚಿಮ ಬಂಗಾಳ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ ನೇಪಾಳ ದೇಶಕ್ಕೆ. ಮಯನ್ಮಾರ್ ಗಡಿ ಹಂಚಿಕೊಂಡಿರುವ ಉದ್ದ 1400
58 ಕಿಲೋಮೀಟರ್. ವಿಭಾಗಿಸುವ ರೇಖೆ ಇರವಾಡಿ ಮತ್ತು ಬ್ರಹ್ಮಪುತ್ರ ಗಡಿರೇಖೆ. ಇರವಾಡಿ ಮತ್ತು ಬ್ರಹ್ಮಪುತ್ರ ಗಡಿರೇಖೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಗಡಿರೇಖೆ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ. ಭೂತಾನ್ ರಾಷ್ಟ್ರ ಗಡಿ ಹಂಚಿಕೊಂಡಿರುವ ಉದ್ದ 587 ಕಿಲೋಮೀಟರ್. ಭಾರತ ಮತ್ತು ಭೂತಾನ್ ಗಡಿರೇಖೆ ಹಂಚಿಕೊಂಡಿರುವ ರಾಜ್ಯಗಳು ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ ಪ್ರದೇಶ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ. ಅಫ್ಘಾನಿಸ್ತಾನ್ ಗಡಿ ಹಂಚಿಕೊಂಡಿರುವ ಉದ್ದ 80 ಕಿಲೋಮೀಟರ್. ಭಾರತದೊಂದಿಗೆ ಅತಿ ಕಡಿಮೆ ಗಡಿ ಹಂಚಿಕೊಂಡಿದೆ. ವಿಭಾಗಿಸುವ ರೇಖೆ ಡ್ಯೂರ್ಯಾಂಡ್. ಜಮ್ಮು ಮತ್ತು ಕಾಶ್ಮೀರ ಗಡಿ ಹಂಚಿಕೊಂಡಿರುವ ರಾಜ್ಯವಾಗಿದೆ. ಅಫ್ಘಾನಿಸ್ತಾನ್ಗೆ ಜಮ್ಮು ಮತ್ತು ಕಾಶ್ಮೀರ ಒಂದೇ ರಾಜ್ಯ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯ ಆಗಿದೆ. ವಿಭಾಗಿಸುವ ರೇಖೆ ಡ್ಯೂರ್ಯಾಂಡ್ ರೇಖೆ. ವಿಸ್ತೀರ್ಣದಲ್ಲಿ ದೊಡ್ಡದಾದ ರಾಜ್ಯ ರಾಜಸ್ಥಾನ್. ವಿಸ್ತೀರ್ಣದಲ್ಲಿ ಚಿಕ್ಕದಾದ ರಾಜ್ಯ ಗೋವಾ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 1 ದೇಶದ ರಾಜಧಾನಿ ದೆಹಲಿ ರಾಜಧಾನಿ ಪ್ರದೇಶವಾಗಿದೆ. ವಿಡಿಯೋ ಯೂಸ್ಫುಲ್ ಅಂತ ಅನಿಸ್ತಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.